ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ಡೈಲಿ ಮಾರ್ನಿಂಗ್ ಒಂದು ಹೆಲ್ದಿ ಡ್ರಿಂಕ್ ಕುಡಿತೀನಿ. ಸೊ ಹೆಲ್ದಿ ಡ್ರಿಂಕ್ ಅಂತಂದರೆ ನಮ್ಮ ಬಾಡಿ ಒಳಗಡೆಯಿಂದ ಪ್ಯೂರಿಟಿ ಆಗೋ ಥರ. ಸೊ ಲೈಕ್ ಏನಂತಂದರೆ ಏನು ಅಂತ ಹೇಳ್ತೀನಿ. ಸೊ ನಮಗೆ ಸ್ಕಿನ್ ಗ್ಲೋ ಆಗೋದಾಗಲಿ, ಬಾಡಿನಲ್ಲಿ ಎನರ್ಜಿ ಬೂಸ್ಟ್ ಆಗೋವಂಥದ್ದಾಗಲಿ, ಇದು ಆ ಡ್ರಿಂಕಿನ ನಾವು ಟೀ ಕುಡಿಯೋ ಬದಲಾಗಿ ಈ ಡ್ರಿಂಕ್ನ ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಮಗೆ ಎಲ್ಲ ಥರದಿಂದನೂ ಉಪಯೋಗ ಆಗುತ್ತೆ. ಅದು ಏನು ಅಂತಂದರೆ ನೋಡಿ, ನಾನು 2 ಏಲಕ್ಕಿ ತೊಗೊಳ್ತಾ ಇದ್ದೀನಿ, ಮತ್ತು ಒಂದು 4 ಲವಂಗ, 1 ಸ್ಪೂನ್ ಆಗೋಷ್ಟು ಸೋಂಪು. ಸೊ ಈ 3 ಐಟಮು, ಈ 3ಅನ್ನು ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದಾಗಿ ಅದು ತಣ್ಣಗಾದ ಮೇಲೆ ಡೈಲಿ ಮಾರ್ನಿಂಗ್ ಆ 1 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ನಮಗೆ ತುಂಬ ಉಪಯೋಗಕಾರಿ ಆಗುತ್ತೆ. ತುಂಬ ಜನ ಟೀ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಟೀ ಹ್ಯಾಬಿಟಿಂದ ಏನಾಗುತ್ತೆ ಅಂದರೆ ಹೆಲ್ತ್ ಹಾಳಾಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಟೀ ಕುಡಿದ್ರೆ ನಾನಾ ಕಾಯಿಲೆಗಳಿಗೆ ನಾವು ದಾರಿ ಮಾಡಿಕೊಟ್ಟಂಗೆ. ಸೊ ಅದರ ಬದಲಾಗಿ ಟೀ ಅವಾಯ್ಡ್ ಮಾಡೋದಕ್ಕೋಸ್ಕರ ಮತ್ತು ಹೆಲ್ದಿಯಾಗಿರೋದಕ್ಕೋಸ್ಕರ, ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೋಸ್ಕರ, ನಮ್ಮ ಬಾಡಿನಲ್ಲಿರೋಂಥ ಕೆಟ್ಟ ಅಂಶಗಳು ಆಚೆ ಹೋಗೋದಕ್ಕೋಸ್ಕರ, ನಮ್ಮ ಹೊಟ್ಟೆ ಕ್ಲೀನ್ ಆಗೋದಕ್ಕೋಸ್ಕರ ಸೊ ಈ ಡ್ರಿಂಕನ್ನು ಟ್ರೈ ಮಾಡಿ. ಸೊ ಈ ಡ್ರಿಂಕ್ ಏನು ಅಂತಂದರೆ ಎಲ್ಲ ಹೆಲ್ದಿ ವಸ್ತುಗಳೇ. 1 ಏಲಕ್ಕಿ, 4 ಲವಂಗ, 1 ಸ್ಪೂನ್ ಆಗೋಷ್ಟು ಸೋಂಪು, ಮತ್ತು ಇದ್ರ ಜೊತೆಗೆ ಬೆಲ್ಲ ಹಾಕ್ಕೊಳೋರು ಸ್ವಲ್ಪ ಬೆಲ್ಲ ಹಾಕ್ಕೊಬೋದು, ಇಲ್ಲ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ ಅಂದರು ಲಾಸ್ಟಲ್ಲಿ ಜೇನುತುಪ್ಪ ಆ್ಯಡ್ ಮಾಡ್ಕೊಬೋದು, ಇಲ್ಲ ಕಲ್ಸಕ್ಕರೆ ಹಾಕ್ಕೊಳ್ತೀನಿ ಅಂದರೆ ಕಲ್ಸಕ್ಕರೆ ಹಾಕ್ಕೊಬೋದು. ಸೊ ಈ 3 ಆಪ್ಷನ್ಸ್ ಇರುತ್ತೆ: ಬೆಲ್ಲ, ಜೇನುತುಪ್ಪ ಮತ್ತು ಕಲ್ಸಕ್ಕರೆ. ಸೊ ಈ 3ರಲ್ಲಿ ನೀವು ಯಾವುದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡಿ ಯಾವ ರೀತಿ ಕುಡಿತಾ ಇದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ನೋಡಿ, 1 ಗ್ಲಾಸ್ ಆಗೋಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇವಾಗ. ಸೊ ಆ 1 ಗ್ಲಾಸ್ ಹಾಕಿರೋ ಅಷ್ಟು ನೀರು ಅದು ಏನಾಗಬೇಕು ಅಂದರೆ ಕುದ್ದು ಅರ್ಧ ಗ್ಲಾಸ್ ಆಗಬೇಕು. ಸೊ 2 ಏಲಕ್ಕಿ ಮತ್ತು 4 ಲವಂಗ. ಒಂದು ಸ್ಪೂನ್ ಆಗುವಷ್ಟು ಸೋಂಪು. ನೋಡಿ, 1 ಸ್ಪೂನ್ ಆಗೋಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ. ಸೊ ಅದು ಇವಾಗ ಚೆನ್ನಾಗಿ ಮಳ್ಳಬೇಕು. ಮಳ್ಳಿ ಒಂದು ಗ್ಲಾಸ್ ನೀರು ಅರ್ಧದಷ್ಟು ಗ್ಲಾಸ್ ಹಾಕಬೇಕು. ನೋಡಿ, ಇದು ಚೆನ್ನಾಗಿ ಮಳ್ತಾ ಇದೆ. ಆಲ್ಮೋಸ್ಟ್ ಅರ್ಧ ಚೆನ್ನಾಗಿ ಕುದ್ದು ಕಮ್ಮಿ ಆಗಿದೆ. ಸೊ ಇನ್ನೇನು ತೆಗಿಬೇಕು ನಾನೀಗ. ತೆಗೆದು ಸೋಸ್ಕೊಳ್ತೀನಿ ನಾನೀಗ. ನೋಡಿ, ಈ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದು ನೀವು ಇದನ್ನು ಬೇಕಿದ್ರೆ ಬೇರೆ ಏನಕ್ಕಾದರೂ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಕಲ್ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಕಲ್ಸಕ್ಕರೆನ ಸ್ವಲ್ಪ ತಣ್ಣಗಾಗಬೇಕು, ಉಗುರು ಬೆಚ್ಚಗಿರೋಷ್ಟು. ಸೊ ಇದು ಎಲ್ಲ ಸ್ವಲ್ಪ ಕರಗಿದಾದಮೇಲೆ ಉಗುರು ಬೆಚ್ಚಗಿದ್ದಾಗ ಇದನ್ನು ಕುಡಿಬೇಕು. ಸೊ ಹೆಲ್ದಿ ಡ್ರಿಂಕ್ ಈಸ್ ರೆಡಿ. ಸೊ ನಾನು ಟೇಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ರಿಸಲ್ಟ್ ಹೇಳಿ. ಆ್ಯಂಡ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.